ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಅಜ್ಜಿ ಸ್ಪೆಷಲ್ ಆಗಿರುವ ಮೊಸಪ್ಪು ಸಾರನ್ನ ಮಾಡ್ತಾಯಿದ್ದೀವಿ. ಸೊ ಮೊದಲಿಗೆ ನಾನೇನು ಮಾಡಿದೆ, ಎಲ್ಲ ಸೊಪ್ಪನ್ನು ತಂದುಬಿಟ್ಟು ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಹೇಗೆ ಮಾಡೋದು ಅಂತ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನಮ್ಮ ಅಜ್ಜಿನೇ ರೆಸಿಪಿ ಹೇಳ್ತಾರೆ. ಮಧ್ಯಾಹ್ನ ಮೊಸಪ್ಪು ಸಾರು ಮಾಡಿದ್ವಲ್ಲ, ಅದನ್ನ ಹೇಳು ಹೆಂಗೆ ಮಾಡಿದೆ ಅಂತ. ಫಸ್ಟು ಬೇಳೆ ತೊಳೆದು ಸೊಪ್ಪೆಲ್ಲ ತೊಳ್ಕೊಂಡು ಸೋಸ್ಕೊಂಡು ಇಟ್ಕೊಳ್ಳೋದು. ಬೇಳೆ ತೊಳೆದು ನೀರು ಮಡಗಿ ಬೇಳೆ ಹಾಕಿ ಸ್ವಲ್ಪ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಇದ್ರ ಪಾತ್ರೆಗೆ ಕುಕ್ಕರ್ಗೆ ಈರುಳ್ಳಿ ಟೊಮೊಟೊ ಎಲ್ಲ ಅಲ್ಲಿಗೆ ಹಾಕಿ ಸೊಪ್ಪೆಲ್ಲ ತೊಳೆದಿಟ್ಟಿರ್ತೀವಲ್ಲ ಅದು ಹಾಕೋದು, ಖಾರದ ಪುಡಿ ಹಾಕಿ ಎಲ್ಲ ಜೊತೆಗೆ ಹಾಕಿ ಮುಚ್ಚಿಬಿಡೋದು. ಎರಡು ಕೂಗಿದ್ಮೇಲೆ ಅದು ಸ್ವಲ್ಪ ಕುಕ್ಕರ್ ಆರಿದ ಮೇಲೆ ಬಸ್ತು ಅದನ್ನೊಂದೆರಡು ಒಂದು ಸುತ್ತೇ ಸಾಕು, ಬೆಂದ್ಬಿಡುತ್ತಲ್ಲ, ಬೇಗನೆ ಡ್ರೈ ಆಗುತ್ತೆ. ಮಿಕ್ಸಿಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಟೊಮೊಟೊ ಈರುಳ್ಳಿ ಬೇಯೋಕ್ಕೂ ಹಾಕಬೇಕು. ಕಟ್ ಮಾಡಿರೋದು ಸ್ವಲ್ಪ ಚೂರು ಒಗ್ಗರಣೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಮಾಡೋದು. ಕಾಯಿ ಹಾಕಿ ಸ್ವಲ್ಪ ರುಬ್ಕೊಳ್ಳೋದು ಒಂಚೂರು. ಆ ಸೊಪ್ಪು ಎಲ್ಲ ಬಸ್ತಿರ್ತೀವಲ್ಲ ಆರಿದ್ಮೇಲೆ ಅದನ್ನು ಒಂದೇ ಒಂದು ಸುತ್ತು ರುಬ್ಕೊಂಡು ಒಗ್ಗರಣೆ ಮಾಡಿ ಉಪ್ಪು ಹಾಕಿ ಮಳ್ಳಿಸೋದು, ಒಂಚೂರು ಹುಳಿ ಹಾಕೋದು. ಚೆನ್ನಾಗಿರುತ್ತೆ. ಇವತ್ತು ಚೆನ್ನಾಗಿತ್ತಲ್ವಾ ನಿನ್ನ ಸಾಂಬಾರು? ಚೆನ್ನಾಗಿತ್ತು. ಪರವಾಗಿಲ್ಲ, ಚೆನ್ನಾಗಿ ಮಾಡಿದೀಯ. ನಾನು ಹೇಳ್ಕೊಟ್ಬಿಟ್ರೆ ಆಗಲ್ಲ, ಚೆನ್ನಾಗಿ ಮಾಡಿದೀಯ. ಒಬ್ರು ಹೇಳಿದ್ರೆ ಮಾಡೋಕ್ಕಾಗಲ್ಲ, ಅಂತೂ ಚೆನ್ನಾಗಿದೆ. ನಾನು ಅಂದ್ಕೊಂಡೆ ಇವತ್ತು ಸೊಪ್ಪಿನ ಸಾರು ಎಷ್ಟು ಚೆನ್ನಾಗಿದೆ ನೋಡು, ಮುದ್ದೆನೇ ಮಾಡ್ಕೊಂಡಿಲ್ವಲ್ಲ ಅಂದ್ಕೊಂಡೆ. ನಮ್ಮ ಅಜ್ಜಿ ಸ್ಪೆಷಲ್ ಮೊಸಪ್ಪು ಸಾರು ರೆಸಿಪಿನ ಕೇಳಿಸ್ಕೊಂಡ್ರಿ ಅಲ್ವಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಆಗಿದ್ದರೆ ಒಂದು ಸತಿ ಟ್ರೈ ಮಾಡೋದನ್ನ ಮರಿಬೇಡಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಒಂದು ಸತಿ ವಿಡಿಯೋಗೆ ಕಮೆಂಟ್ ಮಾಡಿ. ಇದೇ ರೀತಿ ಅವರು ರೆಸಿಪೀಸ್ ನಾನು ಕಲಿತೀನಿ, ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಅವ್ರ ಕೈಲೇ ವಾಯ್ಸ್ ಓವರ್ ಕೂಡ ಕೊಡಿಸ್ತೀನಿ. ಆ ವೀಡಿಯೋಸ್ನ ನೀವೇನಾದರೂ ಮಿಸ್ ಮಾಡ್ಕೋಬಾರ್ದು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.